ನಮಸ್ಕಾರ. ನಾನು ಡಾಕ್ಟರ್ ನವೀನ್ ಕೃಷ್ಣ, ಸರ್ಜನ್. ಇವಾಗ ಸೊಸೈಟಿನಲ್ಲಿ ತುಂಬಾ ಜನ ಪೈಲ್ಸ್ ತೊಂದರೆ ಅನುಭವಿಸ್ತಾ ಇದ್ದಾರೆ. ಪ್ರತಿ 50% ಜನಕ್ಕೆ ಈ ಕಾಯಿಲೆ ಒಂದಲ್ಲ ಒಂದು ಟೈಮ್ ಅವ್ರ ಲೈಫ್ ಟೈಮ್ ಅಂತ ಬರುತ್ತೆ. ಬಟ್ ಎಲ್ಲರೂ ಏನೇ ತೊಂದರೆ ಆದ್ರೂ ನಮ್ಮ ಏನಲ್ಲಿ ಏರಿಯಾದಲ್ಲಿ ಅಥವಾ ಉತ್ಪಾದನೆ ಎಲ್ಲದಕ್ಕೂ ಪೈಲ್ಸ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಬೇಕಂತ ಹೇಳಿದ್ರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ನಮ್ಮ ಏನಲ್ ಏರಿಯಾದಲ್ಲಿ ಆಗುತ್ತೆ. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಹೇಳೋದು ಪೈಲ್ಸ್ ಅಂತ. ಪೈಲ್ಸ್ ಅಂದ್ರೆ ಒಳಗಡೆಯಿಂದ ಒಂದು ಗಂಟಿನಂತ ತಿನ್ನಿಸೋರಿಗೆ ಹೊರಗಡೆ ಬರುತ್ತೆ, ಇದಕ್ಕೆ ಪೈಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಮಲ್ಟಿಪಲ್ ಸ್ಟೇಜಸ್ ಇರುತ್ತೆ. ಯೂಶಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಎಲ್ಲ ಡಾಕ್ಟರ್ಗೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಸಿಂಪಲ್ ಆಗಿ ಒಂದು ಟೆಸ್ಟ್ ಮಾಡ್ತೀವಿ. ಯಾವುದೇ ಪೇಷಂಟ್ ಬಂದ್ರು ವೆರಿ ಸಿಂಪಲ್ ಟ್ಯೂಬ್ ನಾವು ಉತ್ಪಾದದಲ್ಲಿ ಹಾಕಿ ಈ ತರ ಒಂದು ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ನಾವು ನೋಡ್ತೀವಿ. ಅವಾಗ ನಮ್ಗೆ ಅದು ಒಳಗಡೆ ಏನು ತೊಂದರೆ ಇದೆ, ಯಾಕೆ ರಕ್ತ ಬರ್ತಾ ಇದೆ, ಯಾಕೆ ನೋವಾಗ್ತಾ ಇದೆ ಅನ್ನೋದು ಎಲ್ಲ ಒಂದೇ ಒಂದು ಟೆಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ ಸಿಂಪಲ್ ಆಗಿ ಒಂದು ಡಿಜಿಟಲ್ ಎಕ್ಸಾಮಿನೇಷನ್ ಅಂತ ನಾವು ಒಂದು ಗ್ಲೌಸ್ ಮತ್ತೆ ಜಲ್ಲಿ ಹಾಕಿಬಿಟ್ಟು ಮೋಷನ್ ಮಾಡಬೇಕಾಗಿದ್ದೆಲ್ಲ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಯಾಕಂದ್ರೆ ಎಷ್ಟೋ ಕಾಯಿಲೆಗಳು ಇದರಲ್ಲಿ ಒಂದನೇ ಗೊತ್ತಾಗುತ್ತೆ. ವೆರಿ ಸಿಂಪಲ್ ಟೆಸ್ಟ್. ಆದ್ರೆ ಎಲ್ಲ ವಯಸ್ಸಾದ ರೋಗಿಗಳಲ್ಲಿ 50 ವರ್ಷಕ್ಕಿಂತ ಜಾಸ್ತಿ ರೋಗದಲ್ಲಿ ನಾವು ಇನ್ನೊಂದು ಅಡಿಷನಲ್ ಟೆಸ್ಟ್ ಅಂತ ಮಾಡ್ತೀವಿ. ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ. ಕೊಲೊನೋಸ್ಕೋಪಿ ಅಂದ್ರೆ ಒಂದು ಕ್ಯಾಮರಾವನ್ನ ಎಂಟೈರ್ ಗುದದ್ವಾರದಲ್ಲಿ ಹಾಕಿ ದೊಡ್ಡ ಕರಳನ್ನು ನಾವು ನೋಡ್ತೀವಿ. ಯಾವಾಗಲೂ ವಯಸ್ಸಾದ ರೋಗಿಗಳು ರಕ್ತಸ್ರಾವ ಆಗ್ತಾ ಬಂದ್ರೆ ಗುದದ್ವಾರದಲ್ಲಿ ನಾವು ಒಂದು ಬೇರೆ ಕಾಯಿಲೆಗಳನ್ನ ರೂಲ್ ಔಟ್ ಮಾಡಬೇಕಾಗುತ್ತೆ. ಇದು ಗುದಭಾಗದಲ್ಲಿ ಆಗುವಂತ ಒಂದು ಕಾಮನೆಸ್ಟ್ ಪ್ರಾಬ್ಲಮ್ ಪೈಲ್ಸ್. ಅದ್ರ ಜೊತೆಗೆ ತುಂಬಾ ಉರಿ ಮತ್ತೆ ನೋವಾಗುತ್ತೆ. ಹೆಚ್ಚಿನ ಇದನ್ನ ನಮ್ಗೆ ಹೀಟ್ ಆಗಿದೆ, ಉಷ್ಣ ಆಗಿದೆ ಅಂತ ಹೇಳ್ತಾನೆ ಇರ್ತಾರೆ. ಅದನ್ನ ಅವರು ಅವರವರೇ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ. ಕೋಲ್ಡ್ ಆಗುತ್ತೆ, ಎಳ್ನೀರು ಕುಡಿತಾರೆ, ಮೊಸರು ತಿಂತಾರೆ. ಅದಾದ್ಮೇಲೆ ವೆರಿ ಕಾಮನ್ ಇದು ಸೌತೆಕಾಯಿ ತಿಂತಾರೆ. ಬಟ್ ಇದಕ್ಕೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಒಂದು ಎಫೆಕ್ಟ್ ಆಗಿರುತ್ತೆ, ಫಿಷರ್ ಅಂತ ಹೇಳ್ತೀವಿ ನಾವು. ಇದರಿಂದ ಅವ್ರಿಗೆ ಆ ಹೀಟ್ ಅನುಭವ ಆಗುತ್ತೆ, ಉರಿ ಆಗುತ್ತೆ. ಇದು ಈ ಫಿಷರಿಂದಾಗಿ ಗುದದ್ವಾರದ ಎಲ್ಲ ಮಾಂಸಗಳು ಸ್ಪಾಸಮ್ಗೊಳ್ಳುತ್ತೆ, ಟೈಟ್ ಆಗ್ಬೇಕು. ಅವ್ರಿಗೆ ಮೋಷನ್ ಮಾಡಕ್ಕೆ ತುಂಬಾ ನೋವು ಆಗೋದು, ಉರಿ ಬರೋದು, ಮೋಷನ್ ಆದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ತುಂಬಾ ನೋವು ಅನ್ಬೋದು, ಇದೆಲ್ಲ ಆಗ್ತದೆ. ಇದಕ್ಕೆ ಅವ್ರು ಹೀಟ್ ಅಂತ ಹೇಳ್ತೀವಿ. ಬಟ್ ದಟ್ ಇಸ್ ಬಿಕಾಸ್ ಆಫ್ ಫಿಷರಿಂಗ್ ಏನು ಅಂತ ಹೇಳ್ತೀವಿ. ಅದು ಒಂದು ಸೀಳು ಗಾಯ ಅಂತ ಹೇಳ್ತೀವಿ. ಅದನ್ನು ಒಂದು ಕಾಯಿಲೆ ಇದೆ. ಅದಕ್ಕೂ ವೆರಿ ಸಿಂಪಲ್ ಟೆಸ್ಟ್. ನಾವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಏನಂತ ಟೋನ್ ಅಂತ ಹೇಳ್ತೀವಿ. ಅದು ತುಂಬಾ ಟೈಟ್ ಆಗಿರುತ್ತೆ, ಸ್ಪಾಸಮ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಕಾಯಿಲೆ ಇನ್ನೊಂದು ವೆರಿ ಕಾಮನ್ ಏನಾಗುತ್ತೆ ಅಂದ್ರೆ ಗುದದ್ವಾರದ ಸುತ್ತಮುತ್ತ ಎಲ್ಲ ಕೀವು ತೋರ್ತಾ ಇರೋದು. ಇದಕ್ಕೆ ನಾವು ಫಿಸ್ತುಲಾ ಇನ್ನೇನು ಅಂತ ಹೇಳ್ತೀವಿ, ಅಥವಾ ಬಗಂಧರ ಅಂತ ಹೇಳ್ತೀವಿ. ಇದ್ರದ್ದು ಏನಾಗುತ್ತೆ, ಎಲ್ಲೋ ಇಲ್ಲಿ ಆಗ್ತದೆ ಅಂದ್ರೆ ಕೀವು ಬೆಡ್ಡೆ ಹಾಕ್ಬಿಟ್ಟು ಇದು ಸೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರಗಡೆ ಹೋಗೋದು. ಇದು ಒಂದು ತುಂಬಾ ದಿವಸ ಇರುವಂತ ಕಾಯಿಲೆ. ಎಷ್ಟೋ ಜನ ಇದಕ್ಕೆ ಏನು ಟ್ರೀಟ್ಮೆಂಟ್ ಇಲ್ಲ ಅಂತ ಕಷ್ಟ ಅನುಭವಿಸ್ತಾನೆ ಇರ್ತಾರೆ. ಬಟ್ ಅದಕ್ಕೂ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಇದು ನಾವು ಆಕ್ಸಿಡೆಂಟ್ಗೆ ಒಂದು ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ, ಪೆರಿಯನಲ್ ಸ್ಕ್ಯಾನಿಂಗ್. ಅದನ್ನು ಮಾಡಿ ನಮ್ಗೆ ಯಾವ ತರ ಇದೆ, ಸ್ಟ್ರೈಟ್ ಆಗಿದೆಯಾ, ವಕ್ರಮುಖವಾಗಿ ಕರ್ವ್ ಆಗಿದೆಯಾ, ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಈ ಎಲ್ಲಾ ಕಾಯಿಲೆಗಳಿಗೆ ಈಗ ತುಂಬಾ ಸಿಂಪಲ್ ಆಗಿರುವಂತಹ ಹೊಸ ಟ್ರೀಟ್ಮೆಂಟ್ ಬಂದಿರೋದೇ ಲೇಸರ್ ಸರ್ಜರಿ ಫಾರ್ ಏನೋರೆಕ್ಟಲ್ ಡಿಸೀಸ್. ನಾವು ಟ್ರೀಟ್ಮೆಂಟ್ ಆಫ್ ದ ಪೈಲ್ಸ್ ಗೆ ವೆರಿ ಸಿಂಪಲ್ ಆಗಿ 2 ಟೈಪ್ ಡಿವೈಡ್ ಮಾಡ್ತೀವಿ. ಒಂದು ಆಫೀಸ್ ಪ್ರೊಸೀಜರ್ಸ್ ಅಂತ, ಅಂದ್ರೆ ಅವರು ವಾಕಿಂಗ್ ಆಗ್ತಾರೆ ಪೇಷಂಟ್ ನಮ್ಮ ಕ್ಲಿನಿಕ್ಗೆ, ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಒಂದು ಅರ್ಧ ಗಂಟೆ ಇರ್ತಾರೆ, ಆಮೇಲೆ ಮನೆಗೆ ಹೋಗ್ತಾರೆ. ಇನ್ನೊಂದು ರೀತಿಯಲ್ಲಿ ಆಪರೇಷನ್ಸ್ ಗಳನ್ನ ಮಾಡ್ತೀವಿ. ಆವಾಗ ಅವರು ಅಟ್ಲೀಸ್ಟ್ 24 ಅವರ್ಸ್ ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ. ನಾವು ಸಿಂಪಲ್ ಫಸ್ಟ್ ಅಂಡ್ ಸೆಕೆಂಡ್ ಗ್ರೇಡ್ ಗಳ ಪೈಲ್ಸ್ ಗಳಿಗೆಲ್ಲ ಆಫೀಸ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದು ತುಂಬಾ ಸಿಂಪಲ್ ಆದ ಟ್ರೀಟ್ಮೆಂಟ್ ಆಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಇಂಜೆಕ್ಷನ್ ಸ್ಕ್ಲಿರೋಥೆರಪಿ ಅಂತ ಇರುತ್ತೆ. ಅದನ್ನ ನಾವು ಎಲ್ಲಿ ಪೈಲ್ಸ್ ಆಗಿದೆ ಆ ಜಾಗಕ್ಕೆ ನಾವು ಇಂಜೆಕ್ಟ್ ಮಾಡಿ ಸ್ಕ್ಲಿರೋಸೆಂಟ್ ಅದನ್ನ ಕೊಟ್ಬಿಟ್ಟು ಪೇಷಂಟ್ ನ ಒಂದು ಅರ್ಧ ಗಂಟೆ ಮಾನಿಟರ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಕಳಿಸ್ತೀವಿ. ಅವಾಗ ಏನಾಗುತ್ತೆ, ಸ್ಕ್ಲಿರೋಸೆಂಟ್ ಇಂದಾಗಿ ಈ ಪೈಲ್ ಮಾಸ್ಗಳಿರುತ್ತಲ್ವ, ಗಂಟು ಊತ ಎಲ್ಲ ಅದೆಲ್ಲ ಅಲ್ಲಿಗೆ ಮುದುಡು ಹೋಗ್ಬಿಡುತ್ತೆ, ಶ್ರಿಂಕ್ ಆಗ್ಬಿಡುತ್ತೆ. ಹಾಗಾಗಿ ಅವರ ರಕ್ತಸ್ರಾವ ಅಥವಾ ಗಂಟುಗಳೆಲ್ಲ ಕರ್ಗೋಗುತ್ತೆ. ಬಟ್ ಇದೆಲ್ಲ ಗ್ರೇಡ್ 1 ಅಂಡ್ ಗ್ರೇಡ್ 2ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ತರ ಲೇಸರ್ ಇದೆ. ಲೇಸರ್ ಆಲ್ಸೋ ಅದೇ ತರ ಟ್ರೀಟ್ಮೆಂಟ್. ಇದನ್ನ ನಾವು ಏನ್ ಮಾಡ್ತೀವಿ, ಗುದಭಾಗದ ಒಳಗಡೆ ಹಾಕ್ಬಿಟ್ಟು ಲೇಸರ್ ಇಂದ ಆ ಪೈಲ್ಸ್ ಅನ್ನ ನಾವು ಬರ್ನ್ ಮಾಡ್ತೀವಿ.
ಒಳಗಡೆ ಅದಕ್ಕೆ ಅಬ್ಲೇಷನ್ ಅಂತ ಹೆಸರು, ಬಟ್ ಸಿಂಪಲ್ ಆಗಿ ಹೇಳಿದ್ರೆ ಬರ್ನ್ ಮಾಡ್ತೀವಿ ಅಂತ ಜನರಿಗೆ ಒಂದು ಅರ್ಥ ಆಗುತ್ತೆ. ಅವಾಗ ಏನಾಗುತ್ತೆ, ಪೈಲ್ ಮಾಸ್ಗಳೆಲ್ಲ ಏನಾಗುತ್ತೆ ಅಲ್ಲಿಗೆ ಶ್ರಿಂಕ್ ಆಗಿಬಿಟ್ಟು ಮುದುರು ಹೋಗುತ್ತೆ. ಇದು ಇನ್ನೊಂದು ರೀತಿಯ ಲೇಸರ್ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್. ಮತ್ತು ಒಂದಿದೆ, ದಟ್ ಇಸ್ ಕಾಲ್ಡ್ ರಬ್ಬರ್ ಬ್ಯಾಂಡಿಂಗ್ ಅಂತ. ನಾವ್ ಏನ್ ಮಾಡ್ತೀವಿ, ಒಂದು ರಬ್ಬರ್ ಬ್ಯಾಂಡ್ ಅನ್ನ ಬ್ಯಾಲೆನ್ಸ್ ಗನ್ ಅನ್ನ ಒಳಗಡೆ ಹಾಕ್ಬಿಟ್ಟು ಆ ಪೈಲ್ಗೆ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮೆಕ್ಯಾನಿಕಲಿ ಅದನ್ನ ಶ್ರಿಂಕ್ ಮಾಡ್ತೀವಿ. ಹೋಗ್ತಾ ಹೋಗ್ತಾ ಒಂದು 10 days ಆಗುವಾಗ ಅದರಲ್ಲಿ ಇಸ್ಚಿಮಿ ಆಗ್ಬಿಟ್ಟು ಆ ಪೈಲ್ ಮಾಸ್ ಬಿದ್ದು ಹೋಗ್ಬಿಡುತ್ತೆ. ಇದೆಲ್ಲ ಟ್ರೀಟ್ಮೆಂಟ್ ಆಫೀಸ್ ಪ್ರೊಸೀಜರ್ಸ್ ಫಾರ್ ದ ಪೈಲ್ಸ್ ಅಂತ ಹೇಳ್ತೀವಿ. ಅದೇ ಪೈಲ್ಸ್ ತುಂಬಾನೇ ಜಾಸ್ತಿ ದಿವಸ ಅವರು ಟ್ರೀಟ್ಮೆಂಟ್ ಮಾಡದೇ ಇದ್ದಾಗ ಅದು ಗ್ರೇಡ್ ಜಾಸ್ತಿ ಆಗ್ತಾ ಬರುತ್ತೆ. ಅಂದ್ರೆ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಇರೋದು 3rd and 4th ಗ್ರೇಡಿಗೆ ಬರುತ್ತೆ. ಅವಾಗೆಲ್ಲ ಗಂಟುಗಳು ಹೊರಗಡೆ ಬರುತ್ತೆ. ಇದಕ್ಕೆಲ್ಲ ನಾವು ಆಪರೇಷನ್ ಗಳನ್ನ ಮಾಡಬೇಕಾಗುತ್ತೆ. ಅವಾಗ ಮತ್ತು ನಾವು ಇದೇ ಲೇಸರ್ ಅಲ್ಲಿ ಅದನ್ನ ಕಟ್ ಮಾಡಿ ಲೇಸರ್ ಅಲ್ಲೇ ಆಪರೇಟ್ ಮಾಡಿ ಇಮಿಡಿಯೇಟ್ ಆಗಿ ನಾವು ಕಳಿಸ್ತೀವಿ. ಹಾಗೆ ಓಲ್ಡ್ ಮೆಥಡ್ ಅಲ್ಲೆಲ್ಲ ನಾವೇನ್ ಮಾಡ್ತಿದ್ವು, ಸೀಸರ್ಸ್ ಅಲ್ಲಿ ಕಟ್ ಮಾಡಿ, ಬ್ಲೇಡ್ ಅಲ್ಲೆಲ್ಲ ಕಟ್ ಮಾಡಿ ಅದನ್ನ ನಾವು ಸೂಚರ್ ಎಲ್ಲ ಮಾಡಿ ಮಾಡ್ತಾ ಇದ್ವು. ಆ ತರದ ಟ್ರೀಟ್ಮೆಂಟ್ ಗಳು ಇರುತ್ತೆ. ಅದಕ್ಕೆ ಹೆಮರಾಯ್ಡೆಕ್ಟಮಿ ಅಂತ ಹೇಳ್ತೀವಿ ನಾವು. ಇದು ನಾವು ಪೈಲ್ಸ್ ಟ್ರೀಟ್ಮೆಂಟ್ ಆಯ್ತು. ನೆಕ್ಸ್ಟ್ ನಿಮ್ಗೆ ಅವಾಗಲೇ ಹೇಳಿದೆ ಉರಿ ನೋವು ಅಥವಾ ಹೀಟ್ ಆಗೋದು ಅಂತ, ದಟ್ ಈಸ್ ಕಾಲ್ಡ್ ಫಿಶರಿನ್ ಏನು. ಅದಕ್ಕೂ ಅಗೇನ್ ಸೇಮ್. ಇದ್ರಲ್ಲಿ ಏನಾಗುತ್ತೆ, ಇಲ್ಲಿ 2 ಮಾಂಸ ಬೆಟ್ಟಗಳಿರ್ತದೆ, ಒಂದು ಎಕ್ಸ್ಟರ್ನಲ್ ಸ್ಪಿಂಕ್ಟರ್ ಮತ್ತೆ ಇಂಟರ್ನಲ್ ಸ್ಪಿಂಕ್ಟರ್ ಅನ್ನ. ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂತ, ಈ ಸ್ಪಿಂಕ್ಟರ್ ಟೋನ್ ಅನ್ನ ನಾವು ಲೂಸ್ ಮಾಡ್ತೀವಿ. ಅದಕ್ಕೋಸ್ಕರ ವೆರಿ ಸಿಂಪಲ್ ಪ್ರೊಸೀಜರ್, ಲೇಸರ್ ಅಲ್ಲಿ ಹೋಗಿ ಲ್ಯಾಟ್ರಲ್ ಸ್ಪಿಂಕ್ಟ್ರಾಟಮಿ ಅಂತ ನಾವು ಒಂದು ಇದನ್ನ ಮಸಲ್ ಅನ್ನ ನಾವು ಅಗಲ ಮಾಡ್ತೀವಿ. ಅದು ಒಂದೇ ಒಂದು ಟ್ರೀಟ್ಮೆಂಟ್, ಇಮಿಡಿಯೇಟ್ ಆಗಿ ಅವ್ರು ಸರಿ ಆಗ್ತಾರೆ. ನಿಧಾನಕ್ಕೆ 1 ವಾರದಲ್ಲಿ ಈ ಗಾಯಗಳೆಲ್ಲ ವಾಸಿ ಆಗ್ಬಿಡುತ್ತೆ. ಇದಕ್ಕೆ ನಾವು ಕೆಲವು ಆಯಿಂಟ್ಮೆಂಟ್ ಗಳನ್ನ ಕೊಡ್ತೀವಿ, ಅದನ್ನ ನಾವು ಅಪ್ಲೈ ಮಾಡಬೇಕು, ಗಾಯಗಳೆಲ್ಲ ವಾಸಿ ಆಗುತ್ತೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಇರೋದೇ ದ ಡಿಫಿಕಲ್ಟ್ ಟ್ರೀಟ್ಮೆಂಟ್ ಇಸ್ ಫಿಸ್ಟುಲಾ ಇನ್ನೇನೋ ಅಂತ. ಫಿಸ್ಟುಲಾ ಅಂದ್ರೆ ಈ ತರ ಪಸ್ ಪಾಕೆಟ್ಸ್ ಗಳಾಗಿರುತ್ತೆ. ಇದರಲ್ಲಿ ತುಂಬಾ ಗ್ರೇಡಿಂಗ್ಸ್ ಎಲ್ಲ ಇದೆ. ಆ ಗ್ರೇಡಿಂಗ್ಸ್ ಎಲ್ಲ ಅದನ್ನ ನಾವು ನೋಡ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಒಳಗಡೆ ಬೆರಳು ಹಾಕಿ ಎಲ್ಲಿದೆ ಅಂತ ನೋಡ್ತೀವಿ. ಅದಾದ್ಮೇಲೆ ಅದಕ್ಕೆ ಹೊರಗಡೆಯಿಂದ ಬರೋದಕ್ಕೆ ಒಂದು ಪ್ರೋಬ್ ಇರುತ್ತೆ. ಪ್ರೋಬ್ ಅನ್ನ ನಾವು ಒಳಗಡೆ ಹಾಕ್ತೀವಿ. ಇದೆಲ್ಲ ಮ್ಯಾಲಿಯಬಲ್ ಪ್ರೋಬ್ಸ್ ಇರುತ್ತೆ, ಹೇಗೆ ಬೇಕಾದ್ರೂ ಹಾಗೆ ಬೆಂಡ್ ಮಾಡಬಹುದು. ಅಂತ ಪ್ರೋಬ್ಸ್ ಗಳನ್ನ ನಾವು ಒಳಗಡೆ ಹಾಕ್ಬಿಟ್ಟು ಪ್ರೊಕ್ಟೋಸ್ಕೋಪ್ ಅನ್ನ ನಾವು ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಮಾಡಿಬಿಟ್ಟು ಅಗೇನ್ ನಾವು ಇದೇ ಲೇಸರ್ ಅನ್ನ, ಈ ಲೇಸರ್ ಏನಂತ ಹೇಳಿದ್ರೆ ಈಗ ಒಳಗಡೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆ ದಾರಿಯನ್ನ ನಾವು ಅಪ್ಲೈಟ್ ಮಾಡ್ತಾ ಬರ್ತೀವಿ. ಇದೆಲ್ಲ ಟ್ರೀಟ್ಮೆಂಟ್ಸ್ ನಮ್ಮಲ್ಲಿ ಈ ಲೇಸರ್ ಇಂದಾಗಿ ತುಂಬಾ ಪೇಷಂಟ್ಸ್ ತುಂಬಾ ಈಸಿಯಾಗಿ ಮಾಡ್ಬೋದು. ಇದೆಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ ಆಗಿರುತ್ತೆ. ಮುಂಚೆ ಎಲ್ಲ ನಾವು ಓಪನ್ ಮಾಡಿ ಎಲ್ಲ ಕಟ್ ಮಾಡಿಬಿಟ್ಟು ಬುಧವಾರಕ್ಕೆ ಆಪರೇಷನ್ ಮಾಡ್ತಿದ್ವಿ. ಈಗ ಈ ಹೊಸ ಟ್ರೀಟ್ಮೆಂಟ್ ಟೆಕ್ನಿಕ್ಸ್ ಅಲ್ಲಿ ಲೇಸರ್ ಇಂದಾಗಿ ಪೇಷಂಟ್ ತುಂಬಾ ಸಫರಿಂಗ್ ಆಗುವ ಡೇಸ್ ಅನ್ನ ಕಡಿಮೆ ಮಾಡಬಹುದು. ಇದು ನೋವು ರಹಿತ ಅಲ್ಲ, ಕಡಿಮೆ ನೋವು ಇರುತ್ತೆ. ಒಂದು 70% ಕಡಿಮೆ ನೋವು ಅನುಭವಿಸ್ತಾರೆ. ಇದೆಲ್ಲ ದೀಸ್ ಆರ್ ಅಡ್ವಾಂಟೇಜಸ್ ಆಫ್ ವಿತ್ ದ ಟೈಮ್. ಓಕೆ, ಇದರಿಂದ ಯಾರಿಗೆ ಆದ್ರೂ ಈ ಕಾಯಿಲೆಗಳು ಬಂದ್ರೆ ಹೆದರ್ಬೇಕಾಗಿಲ್ಲ. ಒಂದು ಒಳ್ಳೆ ಬುಧತ್ವದ ತಜ್ಞರು, ಅದಕ್ಕೆ ನಾವು ಪ್ರೊಕ್ಟಾಲಜಿಸ್ಟ್ ಅಂತ ಹೇಳ್ತೀವಿ. ಎಲ್ಲ ಜನರಲ್ ಸರ್ಜನ್ಸ್ ಪ್ರೊಕ್ಟಾಲಜಿಸ್ಟ್ ಆಗಿರ್ತಾರೆ. ಅವ್ರ ಹತ್ರ ತೋರಿಸ್ಕೊಂಡು ಬಿಟ್ರೆ ಇದೆಲ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ನಿಮ್ಮ ತೊಂದರೆಗಳನ್ನೆಲ್ಲ ನಿವಾರಿಸ್ಕೊಳ್ಬಹುದು. ಥ್ಯಾಂಕ್ ಯು.